ಸ್ನೇಹಿತರೆ ನಮಸ್ಕಾರ. ಭಾಷಣ ಕೌಶಲ್ಯ ನನಗೆ ಪ್ರಿಯವಾದ ವಿಷಯ. ಯಾಕೆಂದ್ರೆ ನನ್ನ ಬದುಕಿನ ಮೊದಲ 20 ವರ್ಷಗಳು ನಾನು ಮಾತುಗಾರ ಆಗಬಹುದು ಎಂದು ಗೊತ್ತಿರಲಿಲ್ಲ. ಅಕಸ್ಮಾತ್ ನಮ್ಮ ಲೆಕ್ಚರರ್ ಒಬ್ರು ಡಿಬೇಟ್ ಕಾಂಪಿಟೇಷನ್ಗೆ ಯಾರೋ ಬಂದಿಲ್ಲ, ಜಯಪ್ರಕಾಶ್ ಅಂತ ಬಲವಂತವಾಗಿ ತಳ್ಳಿದ್ರು. ಅವರೊಂದು ಪ್ರೈಸ್ ಕೊಟ್ಬಿಟ್ರು. ನಾನು ಅವತ್ತಿಂದ ಮಾತಾಡೋದು ಶುರು ಮಾಡಿ, ಆ ಮಾತಾಡೋದನ್ನೇ ವೃತ್ತಿ ಮಾಡಿಕೊಂಡು ರೇಡಿಯೋಗಳಲ್ಲಿ ಕಾರ್ಯಕ್ರಮ ಕೊಟ್ಟು, ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿ, ಜೊತೆಗೆ ಟಿವಿನಲ್ಲಿ ನ್ಯೂಸ್ ರೀಡರ್ ಆಗಿ, ಸಂದರ್ಶಕನಾಗಿ ಸುಮಾರು 25 ವರ್ಷಗಳ ಅನುಭವವನ್ನು ಕೂಡ ಸಂಪಾದನೆ ಮಾಡಿದ್ದೇನೆ. ಅದು ವಿಶೇಷವಾಗಿ ದೂರದರ್ಶನದಲ್ಲಿ ಸುಮಾರು ಒಂದು 100 ಕ್ಷೇತ್ರಗಳ ಅತಿಥಿಗಳನ್ನ ನಾನು ಸಂದರ್ಶನ ಮಾಡಿರ್ಬೋದು ಸ್ನೇಹಿತರೆ. ಸೊ ಈವನ್ ಈಗ ಒಬ್ಬ ತರಬೇತುದಾರ ಆಗಿರುವಂಥದ್ದು ಕೂಡ ನಾನು ನನ್ನ ಕ್ರೆಡಿಟ್ಸ್ನ ಬೇಸಿಕಲಿ ಪಬ್ಲಿಕ್ ಸ್ಪೀಕಿಂಗಿಗೆ ಕೊಡಬೇಕಾಗ್ತದೆ. ಬಿಕಾಸ್ ನಾವೆಲ್ಲೇ ಟ್ರೈನಿಂಗ್ ಮಾಡಬೇಕಾದ್ರೂ ದ ಬೇಸಿಕ್ ಇಂಗ್ರೀಡಿಯೆಂಟ್ ಆರ್ ದ ಬೇಸಿಕ್ ಕ್ವಾಲಿಟಿ ಈಸ್ ಪಬ್ಲಿಕ್ ಸ್ಪೀಕಿಂಗ್. ಎಲ್ಲಿವರೆಗೆ ಅಂದರೆ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಜೊತೆಗೆ ವೇದಿಕೆಗಳನ್ನು ಹಂಚಿಕೊಳ್ಳುವವರೆಗೆ ನನಗೆ ಅವಕಾಶಗಳನ್ನು ತಂದಿತ್ತಿದೆ. ಜೊತೆಗೆ ಒಬ್ಬ ಲೇಖಕನಾಗೋದಕ್ಕೂ ಕೂಡ ಐಡಿಯಾಸ್ ಫಾರ್ಮೇಷನ್ ಆಗಬೇಕಲ್ಲ. ಮಾತಾಡ್ತಾ ಐಡಿಯಾಸ್ ಫಾರ್ಮೇಷನ್ ಆಗಿದ್ದು, ಟ್ರೈನಿಂಗ್ಗಳಲ್ಲಿ ಭಾಗವಹಿಸಿದ್ದು, ಇಟ್ ಹ್ಯಾಸ್ ಹೆಲ್ಪ್ ಮೀ ಅ ಲಾಟ್. ತುಂಬ ಸಹಾಯ ಆಗಿದೆ. ಸೊ ಹಾಗಾಗಿ ಏನಾಗಿದೆ, ಬೇರೆ ಬೇರೆ ಟ್ರೈನಿಂಗ್ಗಳಲ್ಲಿ ದ ರೆಸ್ಪಾನ್ಸಸ್ ಇದೆಲ್ಲ ನೋಡ್ತಾ ಇದ್ರೆ ಅವ್ರುಗಳು ಏನಪ್ಪ ಎಷ್ಟು ಚೆನ್ನಾಗಿ ಹಿಂಗೆ ರೆಸ್ಪಾಂಡ್ ಮಾಡ್ತಾರೆ. ಒಂದು ಸೆಲ್ಫಿ ತಗೊಳ್ಳೋದಕ್ಕೆ ಎಷ್ಟು ಮುಗಿ ಬೀಳ್ತಾರೆ. ಈ ಥರದ ಕೆಲವೊಂದು ಸ್ನ್ಯಾಪ್ಸ್ ನಿಜವಾಗ್ಲೂ ಕೂಡ ಒಂಥರ ಖುಷಿ ಆಗ್ತದಲ್ಲ. ಸೊ ನೀವು ಕೂಡ ಆ ರೀತಿಯ ಒಂದು ಸಂದರ್ಭಗಳನ್ನು ಅನುಭವಿಸ್ಬೋದು ಜೀವನದಲ್ಲಿ. ಜುಬಿಲಿಯಂಟ್ ಮೋಡ್ ಅಂತೀವಿ, ಎಂತೂಸಿಯಾಸ್ಟಿಕ್ ಮೋಡ್, ಏನೋ ಕಲ್ತ್ವಿ ಮಾಡಿದ್ವಿ ಅನ್ನುವಂತಹ ಒಂದು ಫೀಲಿಂಗ್ ನಿಮಗೆ ಸಾಧ್ಯ ಆಗ್ತದೆ. ಯೂಟ್ಯೂಬ್ನಲ್ಲಿ ಈಗ 45,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಜಯಪ್ರಕಾಶ್ ನಾಗ್ತಿಲಿ ಯೂಟ್ಯೂಬ್ ಚಾನಲ್. ಅಲ್ಲೆಲ್ಲ ಪ್ರತಿಕ್ರಿಯಿಸೋದು ನೋಡಿದ್ರೆ ಸ್ವಲ್ಪ ನಿಧಾನಗತಿಯಲ್ಲೇ ಇದ್ರೂ ಪೀಪಲ್ ಆರ್ ವಾಚಿಂಗ್ ಮೈ ವಿಡಿಯೋಸ್. ಅದು ಸೆಲೆಕ್ಟಿವ್, ಯಾರು ಅಭಿವೃದ್ಧಿ ಹೊಂದುತ್ತಾರೆ ಅವ್ರುಗಳು ಹೆಚ್ಚು ಇನ್ವಾಲ್ವ್ ಆಗಿರೋದನ್ನು ನೋಡ್ತಾ ಇದ್ದೇನೆ. ಪ್ರತಿ ಪುಸ್ತಕಗಳು, ವಿಶೇಷವಾಗಿ ಸಪ್ನಾ ಬುಕ್ ಹೌಸ್, ಸಪ್ನಾ online.com ನನ್ನ ಎಲ್ಲ ಪುಸ್ತಕಗಳನ್ನು ಪಡೆಯಬಹುದು ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ತಾಯಿ ನಾಗಮ್ಮ ಅವರ ಹೆಸರಿನಲ್ಲಿ ನಾಗಮ್ಮ ಫೌಂಡೇಶನ್ ಮೂಲಕ ಕೂಡ ನಾನು ನಿರಂತರವಾಗಿ ಚಟುವಟಿಕೆ ಮಾಡ್ಕೊಂಡು ಬಂದಿದ್ದೇನೆ. ಈ ಪಬ್ಲಿಕ್ ಸ್ಪೀಕಿಂಗ್ ರಿಲೇಟೆಡ್ ಆನ್ಲೈನ್ ಸೇರಿದರೆ 21 ಡೇಸ್ ಚಾಲೆಂಜ್ ಒಂದು 21 ದಿನದಲ್ಲಿ ಕಲಿಯಲಿಕ್ಕೆ ಬೇಸಿಕ್ ಮಾಡ್ಯೂಲ್ಗಳನ್ನು ಅರ್ಥ ಮಾಡಿಸ್ತಾ ಇದ್ದೇನೆ. ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಮಾಡ್ಯೂಲ್ಸ್ಗಳನ್ನು ಪರಿಚಯ ಮಾಡ್ತಾ, ಸಿಲ್ವರ್ ಮಾಡ್ಯೂಲ್ ದಿಸ್ ಇಸ್ ದ ಬೇಸಿಕ್ ಒಂದು ಫೌಂಡೇಶನಲ್ ಮಾಡ್ಯೂಲು, ಆರಂಭಿಕವಾದಂತಹ ಒಂದು ಮಾಡ್ಯೂಲು. ಈ ಮಾಡ್ಯೂಲ್ನಲ್ಲಿ ಪ್ರತಿ ವಾರ ಕ್ಲಾಸ್ ಮಾಡ್ತಾ, ಜೊತೆಗೆ ವಿಡಿಯೋ ಮಾಡ್ಯೂಲ್ಗಳನ್ನು 8 ವಿಡಿಯೋ ಮಾಡ್ಯೂಲ್ಗಳು, ಸುಮಾರು 200 ವಿಡಿಯೋಗಳನ್ನು ನಾನು ನೀಡ್ತೇನೆ. ಜೊತೆಗೆ ಗೋಲ್ಡ್ ಮಾಡ್ಯೂಲ್ನಲ್ಲಿ ಪರ್ಸನಲ್ ಇನಿಷಿಯೇಷನ್, ಅಸೈನ್ಮೆಂಟ್ಸ್ನ ಕೊಡುವಂಥದ್ದು, ಮತ್ತು 1-to-1 ಒಂದು ಪರ್ಸನಲ್ ಮೀಟಿಂಗ್ ಕೊಡುವಂಥದ್ದು. ಇನ್ನು ಡೈಮಂಡ್ ಮಾಡ್ಯೂಲ್ನಲ್ಲಿ 1 year ಆಫ್ ಹ್ಯಾಂಡ್ ಹೋಲ್ಡಿಂಗ್ ಆ್ಯಂಡ್ 7 to 8 ಪರ್ಸನಲ್ 1-to-1 ಮೀಟಿಂಗ್ ಟೈಮ್ ಝೂಮಲ್ಲಾಗಲಿ ಪರ್ಸನಲ್ ಆಗಲಿ ಕೊಡ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ನಮ್ಮ ಕಚೇರಿಯಲ್ಲಿ ಸುಮಾರು ಜನ ಬಂದು ಭೇಟಿ ಆಗ್ತಾರೆ, ಬೇರೆ ಊರುಗಳಿಂದ ಬರ್ತಾರೆ. ಐ ಆಮ್ ಗೈಡಿಂಗ್, ಓಕೆ. ಸೊ ಐ ಆಮ್ ಎಂಜಾಯಿಂಗ್ 1-to-1 ಮೆಂಟರಿಂಗ್ ಟು ಹಂಡ್ರೆಡ್ಸ್ ಆಫ್ ಪೀಪಲ್. ಓಕೆ. ಸೊ ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್ ಇವು 3 ಆನ್ಲೈನ್. ಡೈಮಂಡ್ ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡೂ ಕೂಡ ಅವಕಾಶಗಳಿದೆ. ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಸಂತೋಷ ಆಗ್ತದೆ. ಪುಟ್ಟ ಹೆಜ್ಜೆ ದೊಡ್ಡ ಸಾಧನೆಗೆ ನಿಮ್ಮೆಲ್ಲರಿಗೂ ಮುನ್ನುಡಿ ಆಗ್ತದೆ ಸ್ನೇಹಿತರೆ. ದ ಪವರ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಆ ಸಂವಹನ ಕೌಶಲ್ಯವನ್ನು ನಮ್ಮದಾಗಿಸ್ಕೋಬೇಕು. ಬಿಕಾಸ್ ಮೀ ಟು ಮೀ ಕಮ್ಯುನಿಕೇಷನ್, ನಾನು ನನ್ನೊಂದಿಗೆ ಮಾಡುವ ಸಂವಹನ. ಮೀ ಟು ಯೂಸ್ ಕಮ್ಯುನಿಕೇಷನ್, ನಾನು ಮಾತನಾಡುವ ಮೂಲಕ ಬೇರೆಯವರನ್ನು ತಲುಪೋದು. ಯು ಟು ಮೀ ಕಮ್ಯುನಿಕೇಷನ್ ಅಂದರೆ ಕಿವಿಗಳನ್ನು ಕೊಟ್ಟು ಆಲಿಸುವಿಕೆಯನ್ನು ಅರಿಯುವುದು ಇಲ್ಲಿ ತುಂಬ ಮುಖ್ಯ ಆಗ್ತದೆ. ಪವರ್ ಆಫ್ ಮೆಂಟರಿಂಗ್, mentors saves your time, lot of time friends. So lot of mind work will happen. And power of scaling up, you can scaling up on a regular basis. And ನಿಮಗೆ ನಾನು ಮತ್ತೊಂದು ಅನನ್ಯತೆಯ ರೀರಿ ಅಂತ ಪುಸ್ತಕ ಬರೆದಿದ್ದೇನೆ. ಆ ಪವರ್ ಆಫ್ ಯುನೀಕ್ನೆಸ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ಅನನ್ಯತೆ ಅರೀರಿ ಕೃತಿ ಈಗ ತುಂಬ ಗ್ರೇಟ್ ಡಿಮ್ಯಾಂಡಲ್ಲಿದೆ. ಇದು ಬದುಕು ಬದಲಿಸಬಲ್ಲ ಕೃತಿ. ಇನ್ನು ಸುಮಾರು ಜನ ಪಬ್ಲಿಕ್ ಸ್ಪೀಕಿಂಗ್ಗೆ ಏನು ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ ನನ್ನ ಪುಸ್ತಕ ನುಡಿಗನ್ನಡಿ ಕೃತಿಯಲ್ಲಿ ಸಿಗ್ತವೆ.
ನನ್ನೆಲ್ಲ ಪುಸ್ತಕಗಳು ಸ್ವಪ್ನ ಬುಕ್ಸ್ನಲ್ಲಿ ಲಭ್ಯ ಇದೆ. ಸದ್ಯಕ್ಕೆ ಇಷ್ಟು ಪುಸ್ತಕ ನಾನು ಬರೆದಿದ್ದೇನೆ. ನೀವುಗಳು ಅದನ್ನೆಲ್ಲ ಪಡೀರಿ ಅಂತ ಹೇಳ್ತಾ, ಪವರ್ ಆಫ್ ನೌ. ಸುಮಾರು ಜನ ಟೈಮು ಯಾವಾಗ ಕೋರ್ಸ್ ಇರಬೇಕು ನೋಡೋಣ, ಮುಂದಕ್ಕೆ ಹೋಗೋಣ, ಟೈಮ್ ಕಾಯಲ್ಲ ರೀ, ಯಾರು ಎಷ್ಟು ದಿನ ಇರ್ತಾರೋ. ಯಾವುದೇ ಒಂದು ಇನಿಷಿಯೇಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಆ್ಯಕ್ಟ್ ಫಾಸ್ಟ್. ಆಲ್ ವಿ ಹ್ಯಾವ್ ಇಸ್ ನೌ ಅನ್ನೋದನ್ನ ಯಾರು ಅರ್ಥ ಮಾಡ್ಕೋತಾರೆ, ಅವರ ವ್ಯಕ್ತಿತ್ವ ಅನಾವರಣ ಆಗುವಂಥದ್ದು. ಆ ವ್ಯಕ್ತಿತ್ವದಲ್ಲಿ ಈಗ ಇದೊಂದು ಫೋಟೋ ಫ್ರೇಮ್ ಥರ ದೊಡ್ಡದನ್ನು ಬ್ಲ್ಯಾಂಕ್ ಬಿಟ್ಟಿದ್ದೇವೆ. ನೀವು ಅದನ್ನ ಹೆಂಗೆ ತೋರಿಸ್ಕೋಬೇಕು ಅನ್ನೋದು, ನೀವು ಹೇಗೆ ಪರಿವರ್ತನೆ ಆಗಬೇಕು ಅನ್ನೋದು ತುಂಬ ಮುಖ್ಯ ಆಗ್ತಾ ಇರತ್ತೆ. ಸೊ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ವಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಏನಾಗ್ತದೆ ಅಂದರೆ, ನಮ್ಮ ಮೈಂಡಲ್ಲಿ ಗೂಡು ಕಟ್ಟಿರುತ್ತೆ ಏನೇನೋ ವಿಚಾರ, ಅವೆಲ್ಲ ಅನ್ವಾಂಟೆಡ್ ಬಿಟ್ಟು ವಾಂಟೆಡ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಬೇರೆಯವ್ರನ್ನ ದೂರೋದನ್ನ ಕಡಿಮೆ ಮಾಡಬೇಕು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅನ್ನೋದನ್ನ, ನೆಗೆಟಿವಲ್ಲೇ ಪಾಸಿಟಿವ್ ನೋಡಬೇಕು. ಓಕೆ. ಆ್ಯಂಡ್ ಈಗ ಒಂದು ಕಾರ್ ಇದೆ, ಡ್ರೈವಿಂಗ್ ಗೊತ್ತಿಲ್ಲ ಅಂದರೆ ಆ ಕಾರ್ಗೆ ಎತ್ ಕಟ್ಬಿಟ್ಟು ಮೆರವಣಿಗೆ ಮಾಡ್ತಾರೆ ಅಷ್ಟೇ ಅಲ್ವಾ. ಟೇಕ್ ಇಟ್ ಈಸಿ ಪಾಲಿಸಿ. ಪ್ರತಿಯೊಂದು ಲೈಫಲ್ಲಿ ಬರೋದನ್ನೆಲ್ಲ ಎಂಜಾಯ್ ಮಾಡೋದು, ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಕಲಿಬೇಕು. ಓಕೆ. ಇಲ್ಲಿ ಬಿಲ್ಡಿಂಗ್ ಇದೆ ಅಂದರೆ ಸುತ್ತಮುತ್ತ ಕಸ ಎಲ್ಲ ಇರ್ತದಲ್ಲ, ಅಂಥವೆಲ್ಲ ಬಿಟ್ಟಾಕಿ ಕ್ಲೀನ್ ಮಾಡಿ ಅಲ್ಲೊಬ್ಬ ಸೆಕ್ಯೂರಿಟಿ ಇಟ್ಟು ನನ್ಗೇನು ಬೇಕು ಅದನ್ನು ಕೆಲಸ ಮಾಡ್ತಾ ಹೋಗಬೇಕು. ಆಟಿಟ್ಯೂಡ್ ಈಸ್ ಕಾಲ್ಡ್ ಎಸ್ ದ ಮೆಂಟಲ್ ಸ್ಪೆಕ್ಟಕಲ್. ನಮ್ಮ ಮನೋಭಾವವನ್ನು ಬದಲಿಸ್ಕೋಬೇಕು. ಬಿಕಾಸ್ ಥಾಟ್ಸ್ ಏನಾಗ್ತದೆ ಮೈಂಡಿಗೆ ಬರ್ತದೆ, ಕರೆಕ್ಟಾ? ಆ ಮೈಂಡಿಗೆ ಬಂದ ಥಾಟ್ಸು ಕ್ಲಾರಿಟಿ ಬರಬೇಕಂದ್ರೆ ಪಾಸಿಟಿವಿಟಿ ಆ್ಯಡ್ ಮಾಡ್ಕೋಬೇಕು. ದೆನ್ ವಿ ಆರ್ ಗೋಯಿಂಗ್ ಟು ಥಿಂಕ್ ಬಿಗ್. ಸೊ ಸ್ಕೇಲಿಂಗ್ ಅಪ್ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ನಮ್ಮನ್ನು ನಾವು ಅಣಿಗೊಳಿಸ್ಕೊಂಡು ಸಾಕ್ತಾ ಇರಬೇಕು. ಈಗ ನಾನು 3 days ಕ್ಯಾಂಪ್ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಹೇಳಿದ್ನಲ್ಲ, ಅಲ್ಲಿ ತೆಗ್ದಿರೋ ಒಂದು ಫೋಟೋ ಇದು. ಗ್ರೀನ್ರಿ ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ಪುಟ್ಟ ಸ್ವರ್ಗ. ಸೊ ನಿಮಗೆ ಮಾಹಿತಿಗಾಗಿ ಫೆಬ್ರವರಿ 29, 30 ಮತ್ತು 31 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ನಡೀತಾ ಇದೆ. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ ಆ ಕ್ಯಾಂಪ್ಗೆ ರಿಜಿಸ್ಟರ್ ಆಗಿ. ಫೆಬ್ರವರಿ ತಿಂಗಳು 2024 ಬಗ್ಗೆ ಮಾತಾಡ್ತಾ ಇರೋದು ನಾನು. ನಾನು ಈ ರೆಕಾರ್ಡ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಒಂದು ವಾರದ ಮುಂಚೆ ಮಾಡ್ತಾ ಇದ್ದೇನೆ. ಐ ವಾಂಟ್ ಆಲ್ ಆಫ್ ಯು ಟು ಅಟೆಂಡ್ ದಿಸ್. ಓಕೆ. ಸಣ್ಣ ಪುಟ್ಟ ವಿಚಾರಗಳ ಕಡೆ ಗಮನ ಕೊಟ್ಟವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗ್ತಾರೆ ಸ್ನೇಹಿತರೆ. ನೀವು ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋದು ನನ್ನ ಆಸೆ. ಇದ್ದದ್ದನ್ನು ಇದ್ದ ಹಾಗೆ ತಿಳಿಸುವ ಮೂಕ ಗುರು ಕನ್ನಡಿ. ಆ ಕನ್ನಡಿಯ ಥರ ಒಬ್ಬ ಮಾರ್ಗದರ್ಶಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಓಕೆ. ಸೊ ಐ ಆಮ್ ಇನ್ವಾಲ್ವ್ಡ್ ಆಕ್ಟಿವ್ಲಿ ವಿತ್ ದಿಸ್. ಸೊ ನೀವು ಕೂಡ ದೊಡ್ಡ ಒಂದು ಮಾತುಗಾರರಾಗಬೇಕು, ನಿಮಗೆ ಬರೋ ಅವಕಾಶಗಳನ್ನೆಲ್ಲ ಬಳಸಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ. ಮನೆಯಲ್ಲಿ ಯಾವ ಥರ ಅಭ್ಯಾಸ ಮಾಡಬೇಕು, ಈಗಾಗಲೇ ಕನ್ನಡಿ ಥರ ಹೇಳಿದ್ನಲ್ಲ, ಕನ್ನಡಿ ಮುಂದೆ ನಿಂತ್ಕೊಂಡು ಅಭ್ಯಾಸ ಮಾಡಬೇಕು. ಈ ಪುಸ್ತಕದಲ್ಲಿ ನಾನು ಹೇಗಿದ್ರು ಕಂಪ್ಲೀಟ್ ಟಿಪ್ಸ್ ಕೊಟ್ಟಿದ್ದೇನೆ. ಜಸ್ಟ್ 125 rupees ಪಡ್ಕೊಳ್ಳಿ. ನಮ್ಮ ಕೋರ್ಸ್ ಸೇರಿದ್ರಂತೂ ರೆಗ್ಯುಲರ್ ಗೈಡೆನ್ಸ್ ಮಾಡ್ತೇವೆ. ಸಿದ್ದು, ಮೊದಲು ನಾನು ಚಿಕ್ಕವನಿದ್ದಾಗ ಬರೆದುಕೊಟ್ಟ ಭಾಷಣವನ್ನು ಸರಾಗೆ ಮಾಡುತ್ತಿದ್ದೆ. ಆಗ ಇಲ್ಲದ ಭಯ ಅಂಜಿಕೆ ಈಗ ಬಂದಿದೆ. ಇದರಿಂದ ಹೊರಗಡೆ ಬರಬೇಕು. ಹೌದು, ನಾವು ದೊಡ್ಡರಾಗ್ತಾ ಆ್ಯಕ್ಚುಲಿ ಚಿಕ್ಕ ಮಕ್ಕಳು ನೋಡಿ, ಏನು ಕೇಳಿದ್ರು ಡ್ಯಾನ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡ್ತವೆ, ಹಾಡು ಹೇಳಿದ್ರು ಹಾಡು ಹೇಳ್ತಾರೆ. ದೊಡ್ಡರಾಗ್ತಾ ಹೋಗ್ತಾ ಅವ್ರೇನು ಅನ್ಕೋತಾರೋ ಇವ್ರೇನು ಅನ್ಕೊಂತಾರೋ ಅಂತ ಅನ್ಕೋತಾರೆ. ಬಿಟ್ಟಾಕ್ರಿ. ನಾವು ಉದ್ಧಾರ ಆಗಬೇಕು, ನಾವು ಕಲಿಬೇಕು, ಆ ಕಡೆ ಆ ಥರ ಯೋಚನೆ ಮಾಡ್ರಿ. ಓಕೆ. ಸಮಯ ಮತ್ತು ಶಕ್ತಿಯ ಉಳಿತಾಯ, ಸುಲಭ ಕಲಿಕೆ, ಹಣಕಾಸಿನ ವ್ಯವಹಾರದಲ್ಲಿ ಮಾತುಗಾರಿಕೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದು ಹೇಗೆ ನೋಡಿ. ನೆಗೋಷಿಯೇಷನ್ ಸ್ಕಿಲ್ಸ್ ಅಂತವೆ. ಒಬ್ರ ಜೊತೆ ಮಾತಾಡೋದು, ಸಂವಾದ ಮಾಡ್ಬೇಕಾದ್ರೆ ಯಾವಾಗ ಎಷ್ಟು ಯಾರಿಗೆ ಯಾವ ಪಾಯಿಂಟ್ ಹೇಳ್ಬೇಕು, ಅದು ದಟ್ ಈಸ್ ಗೋಯಿಂಗ್ ಟು ಕ್ಲೋಸಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ ಅದಕ್ಕೆ. ಹೌ ವಿ ಕ್ಯಾನ್ ಕ್ಲೋಸ್ ದಟ್ ಡೀಲ್ ಅಂತ ತುಂಬ ಹೆಲ್ಪ್ ಆಗ್ತದೆ. ಸೊ ದಟ್ಸ್ ವೈ ದಟ್ ಕಮ್ಯುನಿಕೇಶನ್ ಪವರ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ಯು ಹ್ಯಾವ್ ಟು ರೈಸ್ ವರ್ಡ್ಸ್, ನಾಟ್ ವಾಯ್ಸ್. ಜನ ಏನು ಮಾಡ್ತಾರೆ, ಏನಾದ್ರು ಸಂದರ್ಭ ಬಂದರೆ ವಾಯ್ಸ್ ರೈಸ್ ಮಾಡಿಬಿಡ್ತಾರೆ. ಪದಗಳನ್ನು ರೈಸ್ ಮಾಡಿ, ಯಾವ ಸಂದರ್ಭಕ್ಕೆ ಯಾವ ಪದ ಹಾಕಬೇಕು, ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ಳಿ. ದಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಮಾತನಾಡುವಾಗ ವೇದಿಕೆ ಸಿಕ್ಕಾಗ ಅಂಜಿಕೆ ಆಗುತ್ತಿದೆ. ನಾವು ಏನು ಮಾತನಾಡಬೇಕು ಎಂದುಕೊಂಡಿರುತ್ತೇವೋ ಅದನ್ನು ಮರೆಯುತ್ತೇವೆ. ಬಿಕಾಸ್ ನಾವು ಟೆನ್ಷನಲ್ಲಿರ್ತೇವೆ, ಸ್ಟ್ರೆಸ್ಸಲ್ಲಿರ್ತೀವಿ. ಬಿಟ್ಟಾಕ ಅದಕ್ಕೆ ನಂದೊಂದು ಫಾರ್ಮುಲಾ ಇದೆ, 3 C's ಅಂತ: ಕೂಲ್, ಕಾಮ್ ಅಂಡ್ ಕಂಫರ್ಟಬಲ್. ಭಾಷಣ ಕೌಶಲ್ಯಕ್ಕೆ ಬೇಕಾಗಿರುವ ಮೂಲಭೂತ ಅಂಶಗಳು ಯಾವುವು? ಮೂಲಭೂತ ಅಂಶಗಳು ಏನು ಅಂದರೆ, ಮೊದಲನೇದು ಪದ.
ಆ ಪದಗಳನ್ನು ಅರ್ಥ ಮಾಡಿಕೊಂಡು, ಭಾಷೆನ ಅರ್ಥ ಮಾಡಿಕೊಂಡು, ವೊಕ್ಯಾಬ್ಲರಿನ ಇಂಪ್ರೂವ್ ಮಾಡಿಕೊಂಡು, ಧ್ವನಿಯ ಕಡೆಗೆ ಗಮನ ಕೊಡೋದು. ಭಾಷೆ, ಅದಕ್ಕೆ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ವೆಹಿಕಲ್ ಆಫ್ ಕಮ್ಯುನಿಕೇಶನ್. ಬಾಡಿ ಲ್ಯಾಂಗ್ವೇಜ್, ನಮ್ಮ ಪೋಸ್ಚರ್, ನಿಲುವು ಅಥವಾ ಭಂಗಿ, ಹಾವಭಾವ, ಗೆಸ್ಚರ್ಸ್, ಏನೇನು ಮೂವ್ ಆಗುತ್ತೆ, ತಲೆ ಮೂವ್ ಆಗುತ್ತೆ, ಕಣ್ಣು ಮೂವ್ ಆಗುತ್ತೆ, ಎಲ್ಲ ಯು ಶುಡ್ ನೋ. ಸೊ ಇವೆಲ್ಲವೂ ಜೊತೆಗೆ ಸಭಿಕರು, ಸಭಾಂಗಣ, ಸಭೆ. ಎಂಥ ಸಭೆ, ಸಭಾಂಗಣ, ಸಭಿಕರು, ಈ ಮೂರು ಸಕಾರಗಳು ಕೂಡ ತುಂಬ ಮುಖ್ಯ ಆಗ್ತದೆ. ಓಕೆ. ಸೊ ನಮ್ಮ 3 days ಕ್ಯಾಂಪ್ ವ್ಯಕ್ತಿತ್ವ ನಿರ್ಮಾಣಕ್ಕೆ ಬುನಾದಿಯಾಗಬಹುದು ಅಂತ ನಾಗಲಿಂಗಯ್ಯ ಸ್ವಾಮಿಯವರು ಹೇಳಿದ್ದೀರಿ. ಡೆಫಿನೆಟ್ಲಿ. ಅದ್ರ ಜೊತೆಗೆ ಈಗ ಹೇಳಿದ್ದೀನಲ್ಲ, ಸಿಲ್ವರ್, ಗೋಲ್ಡ್ ಮತ್ತು ಡೈಮಂಡ್, ಇಲ್ಲೂ ಕನೆಕ್ಟ್ ಆಗಿದ್ದರೆ ಯಾರು ಫಸ್ಟ್ ಆನ್ಲೈನ್ ಕ್ಲಾಸ್ ಸೇರಿಬಿಡ್ತಾರೆ, ಆಮೇಲೆ ಆಫ್ಲೈನ್ ಕ್ಲಾಸ್ಗೆ ಕೊಂಚ ಡಿಸ್ಕೌಂಟ್ ಕೂಡ ಕೊಡ್ತೇವೆ ಅನ್ನುವ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಹಾಗಾಗಿ ತಡ ಏಕೆ, 9341259267 ಅಥವಾ 9620303000ಗೆ ಈಗಲೇ ಕರೆ ಮಾಡಿ. ಆಮೇಲೆ ಏನಾದ್ರು ಡೌಟ್ ಇತ್ತಾ, 2-3 ವಿಡಿಯೋ ನೋಡಿ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. 2-3 ಸಾಕಾಗಲಿಲ್ವ, 10 ವಿಡಿಯೋ ನೋಡಿ, ಆಮೇಲಾದರೂ ಬರ್ತೀರಾ. ನನಗೆ ಗ್ಯಾರಂಟಿ ಇದೆ. ನಿಮಗೆ ನಿಜವಾಗಿ ಕಲೀಲೇಬೇಕು, ಉದ್ಧಾರ ಆಗಲೇಬೇಕು, ಬೆಳಿಲೇ ಹೋಗ್ಬೇಕು, ನಾನು ಎತ್ತರಕ್ಕೆ ಏರಬೇಕು ಅಂದರೆ ನೀವು ಬರ್ತೀರಾ. ಇಲ್ಲ, ನೀವು ಹೆಂಗೋ ಇರ್ತೀರಿ, ನಾನು ಹಂಗೆ ಇರ್ತೀನಿ ಅಂದರೆ ಅಂಥವ್ರಿಗೆ ನಮಸ್ಕಾರ. ವಿಡಿಯೋ ನೋಡಿ, ನಮ್ಮ ಯೂಟ್ಯೂಬಲ್ಲಿ ನೋಡಿ, ಕಾಮೆಂಟ್ಸ್ ಮಾಡ್ತಾರೆ. ಇಟ್ ಈಸ್ ಯುವರ್ ಆಪರ್ಚುನಿಟಿ. ಬಟ್ ಯಾರು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ತೀರೋ, ನಾನು ಗ್ಯಾರಂಟಿ ಕೊಡ್ತೀನಿ, ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಒಂದೊಂದೇ ದಿನದಲ್ಲಿ ಅದರ 10 ಪಟ್ಟು ದುಡಿತಾ ಹೋಗ್ತೀರಿ. ಐ ಗ್ಯಾರಂಟಿ ಯು ದಟ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗೋಣ. ಬಾಯ್ ಬಾಯ್. ಐ ವಿಶ್ ಯು ಆಲ್ ದ ಬೆಸ್ಟ್.